ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ಅವರ ಗುರುವಾರ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನವೇ ಇಲ್ಲಿ ನಿಂತಾಳ, ಕಿಟಕಿಯಾಗ ಹಾಕಿದೆ ನಿಂದ್ರದ. ಎದ್ದು ಗುಟ್ಲನ ಅಲ್ಲಿ ನಿಂದ್ರಿಸಿ ಸಮಾಧಾನವಾಗಿ ನಿಂದಿರ್ತಾಳೆ. ಭಾಳ ತಾತಕ್ಕೆ ಎದ್ದು ಈಕಿಗೆ ಎಬ್ಬಿಸಿ ಸಾಕಾಯ್ತು. ಯಾವಾಗಾರ ಎದ್ದೇಳಂತ ಕೈ ಬಿಟ್ಬಿಟ್ಟತ್ಲಾಗ ಎಬ್ಸಿಡ್ರಿ ಹೇಳೋದೇ ಇಲ್ಲ ಲಗುನ. ಸಾಂಬಾರು ನುಗ್ಗೆಕಾಯಿ ಸಾರು ಅಂತ ಚಲೋ ಐತಿ, ಅದಕ್ಕೆ ಬಿಸಿಗಿಟ್ಟಿನಿ. ಈಗ ಇಡ್ಲಿ ಮಾಡಬೇಕು. ಹಾಗಾಗಿ ಸಾಂಬಾರು ಮಣ್ಣು ಮಾಡಿದ್ದೆ, ನಿನ್ನೆ ಜಾಸ್ತಿ ತಿಂದೇ ಇಲ್ಲ. ಹಾಗಾಗಿ ಇವತ್ತು ಇನ್ನೂ ಉಳ್ದೈತಿ. ನಿನ್ನೆ 2 ಹೊತ್ತು ಊಟ ಮಾಡಿದ್ರೆ ಖಾಲಿನ ಹಾಕಿತ್ತು. ಹಂಗಾಗಿ ನೀನು ರಾತ್ರಿನೂ ಊಟ ಮಾಡಲಿಲ್ಲ. ನಾನು, ನಮಿತಾ, ನಮ್ಮ ಮನೆಯವರು, ಇನ್ನು ನಮ್ಮ ನಾವೇ ಒಬ್ಬಕ್ಕೆ ಊಟ ಮಾಡಿದ್ಲು. ಮಧ್ಯಾಹ್ನ ಅಷ್ಟೇ ನಾನೇ ಒಬ್ಬಕ್ಕೆ ಊಟ ಮಾಡಿದ್ದೆ. ಸಾಂಬಾರು ಅಂತ ಚಲೋ ಆಗೈತಿ. ಹಾಗಾಗಿ ಇಡ್ಲಿ ಮಾಡ್ತೀನಿ. ಸಾಂಬಾರು ಜೊತೆ ಇಡ್ಲಿ ಜೊತೆ ಸಾಂಬಾರು ಚೆನ್ನಾಗಿರ್ತೈತಿ. ಸಾಂಬಾರು ತಿನ್ನೋಣಂದೆ. ಇಲ್ಲ ನಂಗೆ ಕೆಂಪು ಚಟ್ನಿ ಮಾಡು, ಕಡ್ಲಿಬೇಳೆ ಟೊಮೆಟೊ ಅವನ್ನೆಲ್ಲ ಹಾಕಿ ಮಾಡ್ತೀಯಲ್ಲ, ಅದನ್ನು ಮಾಡಂದಾಳ. ನೋಡ್ತೀನಿ, ಆದ್ರೆ ಅದನ್ನು ಮಾಡ್ತೀನಿ. ಇಲ್ಲಾಂದ್ರೆ ಸಾಂಬಾರು ಹಾಕ್ಕೊಂಡು ತಿಂತೀವಿ. ಈಗ ಎತ್ತೀವಿ. ಟೈಮ್ ಭಾಳ ಆಗೈತಿ, 8 ಗಂಟೆ ಆಗೈತಿ ಫ್ರೆಂಡ್ಸ್. ಈಕಿ ಬೇರೆ ನಸಿನಾಗ 5ಕ್ಕೆ ಎದ್ದ. 5ಕ್ಕೆ ಎದ್ದು ಹಿಂಗೆ ಕಣ್ ತಕ್ಕೊಂಡು ಕೂತಾಳ. ಬರೋದು ನನ್ನ ಹತ್ರ, ನನ್ನ ಮ್ಯಾಗ ಬೀಳೋದು, ನನಗೆ ಎಬ್ಸೋದು, ಹಿಂಗೆ ಮಾಡಾಕಿದ್ರೆ ಅದಕ್ಕೆ ಲಘುನ ನಾಷ್ಟ ಮಾಡಿ ತಿನ್ನಿಸ್ಬೇಕು. ಆಕಿಗೆ ತಿನ್ನಿಸಿದ್ರೆ ನಿದ್ದೆ ಬರ್ತೈತಿ. ಇನ್ನು ಮುಖ ತೊಳೆದಿಲ್ಲಕ್ಕಿದ್ದು ಮುಖ ತೊಳಿತೀನಿ. ನಮ್ಮ ಮನೆಯವ್ರು ಬೇರೆ ಇದಕ್ಕೆ ಹೋಗ್ಯಾರ. ನಿನ್ನೆ ರಾತ್ರಿ ಇವಾಗಂದ್ರೆ ಒಂದು 7 ಗಂಟೆ 7:15 ಹೋದ್ರು. ಹೈದ್ರಾಬಾದಿಗೆ ಹೋಗ್ಯಾರ ಆಫೀಸ್ ಕೆಲಸದ ಮೇಲೆ. ಹಂಗಾಗಿ ನಾವೇ 3 ಮಂದಿ ಎಲ್ಲ ಏನು ಬುತ್ತಿ ಕಟ್ಟೋದಿಲ್ಲ, ಏನಿಲ್ಲ, ಆರಾಮಾಗಿ ಎದ್ರಾತು ಅಂತ ನಾನು ನಿನ್ನೆ ರಾತ್ರಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಈಕೆ ಒಂಟೊಂಟ್ಲೆ ಎದ್ಕೊಂತಾಳ. ನಿದ್ದೆನೇ ಮಾಡಿಸ್ಕೊಡ್ವಳು. ತಾನು ಮಕ್ಕಳು, ನಮಗೂ ಮಕ್ಕೊಳಕ್ಕೆ ಬಿಡಲಿಲ್ಲ. ಏನು ಮಾಡೋದು, ಬಂದಂಗೆ ಹೋಗೋದು. ಬರ್ರಿ ಈಗ ಇಡ್ಲಿ ಹಿಟ್ಟು ಹೆಂಗೆ ಬಂದೈತಿ ಅಂತ ತೋರಿಸ್ತೀನಿ. ಕಂಟಿನ್ಯೂ ಮಾಡ್ತೀನಿ ಲಾಗ್. ಅಷ್ಟು ನೋಡ್ರಿ ಎಷ್ಟು ಚಲೋ ಹೊತ್ತು ಹುದಿಗೆ ಬಂದೈತಿ. ಅದ ನೋಡಿದ್ರೆ ಲೇಟಾಗಿ ರುಬ್ಬಿದ್ದೆ. ಚಲೋ ಬ್ಯಾಸ್ಗೆಲ್ಲ ಈಗ ಹಂಗೆ ಬಂದೈತೆ ನೋಡಿ. ಸ್ವಲ್ಪ ನೆನೆ ಹಾಕಿದ್ದೆ 2 ದಿನಕ್ಕೆ ಆಗಷ್ಟೆ. ಈಗ ಇದು 3 ದಿನ ಆಕೈತಿ. 3 ದಿನ ಜಾಸ್ತಿನೇ ಆಕತ್ತೇನೋ. ನಾವೇ 3 ಮಂದಿ ಅಲ್ವ. ಅವ್ರು ನಾಳೆ ಬರ್ತಾರ. ಇಡ್ಲಿಗೆ ಸ್ವಲ್ಪ ತಗೊತೀನಿ. ನಮ್ಮ 3 ಮಂದಿಗೆ ಆಗಷ್ಟು ಸ್ವಲ್ಪ ತಕ್ಕೊಂಡು ಉಪ್ಪು ಹಾಕ್ತೀನಿ. ಮಸ್ತ್ ಬಂದೈತೆ ನೋಡಿ. 6 ಕಪ್ ಅಕ್ಕಿ, 3 ಕಪ್ ಉದ್ದಿನ ಕಾಳು, ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಮೆಂತ್ಯಕಾಳು ಹಾಕಿದ್ದೆ. ಮಸ್ತ್ ಗಟ್ಟಿನೂ ಐತಿ ನೋಡ್ರಿ. ಈಗ ಒಂದು ಬಾಕ್ಸ್ ತಗೊಂಡಿನಿ. ಸ್ವಲ್ಪ ನಮ್ಮ 3 ಮಂದಿಗೆ ಈಗ ಇಡ್ಲಿ ಮಾಡಿಬಿಡ್ತೀನಿ. ಉಪ್ಪು ಸಾಕಷ್ಟು. ಸೋಡಾ ಪುಡಿ ಹಾಕಿದ್ರೆ ಮತ್ತೆ ಇಡೀ ದಿನ ಹೊಟ್ಟೆ ಉಬ್ರ ಆಗಿರ್ತೈತಿ. ಅದಕ್ಕೆ ಸೋಡಾ ಪುಡಿ ಹಾಕಲ್ಲ. ನಾನು ಚಟ್ನಿ ಮಾಡ್ಕೊಳೋದ್ರೊಳಗೆ ಇದು ಚಲೋತ್ನಾಗ ಮಿಕ್ಸ್ ಆಕೈತಿ. ನೋಡ್ರಿ, ಈಗ ನಾನು ಚಟ್ನಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಇವತ್ತು ನಾನು ಕಡಲೆಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಾಕತ್ತೀನಿ. 2 ಟೊಮೆಟೊ ತೊಗೊಂಡಿನಿ. ಇಷ್ಟಿಷ್ಟ ಇದು ಟೊಮೆಟೊ, ಹಾಗಾಗಿ 2 ತೊಗೊಂಡಿನಿ. ಇಷ್ಟು ದೊಡ್ಡದಿತ್ತು ಅಂದರೆ ಒಂದೇ ಸಾಕು. 2 ಟೊಮೆಟೊ ಹೆಚ್ಚಿಟ್ಕೊಂಡಿನಿ ದಪ್ಪದಾಗಿ. ಒಂದು 7 ಬೆಳ್ಳುಳ್ಳಿ ಹೆಸರು ತೊಗೊಂಡಿನಿ. 1-2 ಕಡ್ಡಿ ಕರಿಬೇವು ತೊಗೊಂಡಿನಿ. ಒಂದು ಅರ್ಧ ಇದಕ್ಕೆ ಹಾಕ್ತೀನಿ ಒಗ್ಗರಣೆ, ಅರ್ಧ ರುಬ್ಬಕ್ಕೆ ಹಾಕ್ತೀನಿ. ಇದು ಒಗ್ಗರಣೆಗೆ
ಮತ್ತು ಕಡಲೆಬೇಳೆ ಚಟ್ನಿಗೋಸ್ಕರ ಜೀರಿಗೆನೂ ಕೂಡ 1 ಸ್ಪೂನಷ್ಟು ಜೀರಿಗೆ, ಇದು 2 ಸ್ಪೂನಷ್ಟು ಇದನ್ನು ತೊಗೋಬೇಕು ಕಡಲೆಬೇಳೆ, ಇದು 2 ಟೊಮೆಟೊನೂ ಕೂಡ ಎಷ್ಟೆಷ್ಟು ಇತ್ತು 2 ಟೊಮೆಟೊ ತೊಗೊಂಡಿನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಸ್ವಲ್ಪ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5 ಅದಾವು, ಒಂದು 6 ಇವು ಅದಾವು, ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ, 5 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿನಿ. ಇವನ್ನೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ. ಬರ್ರಿ ಈಗ ಯಾವ ರೀತಿ ಮಾಡೋದು ಅಂತ, ಚಟ್ನಿ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ಈಗ ನೋಡ್ರಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ದೊಡ್ಡ ಸ್ಪೂನ್ ಐತಿದೆ, ಇದರಲ್ಲೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಕಾಯ್ಬೇಕದ, ಎಣ್ಣೆ ಕಾಯ್ಬೇಕು ಫ್ರೆಂಡ್ಸ್. ಫಸ್ಟು ಕಡಲೆಬೇಳೆ ಹಾಕ್ಕೊತೀನಿ, ಒಂದು 2 ಸ್ಪೂನಷ್ಟು ಅದಾವು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಡಲೆಬೇಳೆ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ನಾವೀಗ 3 ಜನಕ್ಕೆ ಮಾಡ್ಕೊಳತ್ತೀನಿ, ಉಳಿದ್ರೆ ನಾಳೆಗೆ ಬರುತ್ತಾ, ದೋಸೆ ಮಾಡಬೇಕಲ್ಲ ನಾಳೆಗೆ ಅಂತೇಳಿ. ನೋಡ್ರಿ ಈಗ ಸ್ವಲ್ಪ ಫ್ರೈ ಆಗೈತದ. ಈಗ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. ಜೀರಿಗೆ ಹಾಕಿದ ಮೇಲೆ ಬೆಳ್ಳುಳ್ಳಿ ಹಾಕ್ಕೊತೀನಿ. ಬೇಕಂದ್ರೆ ಶುಂಠಿನೂ ಹಾಕ್ಕೋಬೋದು. ಬೆಳ್ಳುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಹಾಕ್ಕೊತೀನಿ. ಕಡಲೆಬೇಳೆ ಕಪ್ಪಾಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಫ್ರೈ ಆದ ತಕ್ಷಣ ಮಿಕ್ಕಿದ್ದು ಹಾಕ್ಕೋಬೇಕು. ಒಲಿನ ಸಣ್ಣಗೆ ಇಡ್ತೀನಿ. ಸ್ವಲ್ಪ ತಳ ದಪ್ಪ ಇದು ತೊಗೊಂಡ್ರೆ ಜೋರಾಗಿ ಇಟ್ಕೋಬೋದು. ಇದು ಸ್ವಲ್ಪ ಕಡಾಯಿದು ತಳ ಇದಿಲ್ಲ, ದಪ್ಪ ಇಲ್ಲ, ಅದಕ್ಕೆ ನಾನು ಉರಿ ಸಣ್ಣದಾಗಿ ಇಟ್ಕೊಂಡಿನಿ. ಸ್ವಲ್ಪ ಈರುಳ್ಳಿದು ಕಲರ್ ಚೇಂಜ್ ಆಗಬೇಕು. ಆದರೆ ಆಲ್ರೆಡಿ ಇದು ಕಡಲೆಬೇಳೆದು ಕಲರ್ ಚೇಂಜ್ ಆಯಿತು. ಇದನ್ನೆಲ್ಲ ಹುರಿಯೋದ್ರೆ ಕಡಲೆಬೇಳೆ ಕಲರ್ ಇನ್ನೂ ಚೇಂಜ್ ಆಗ್ತದೆ. ಈಗ ನೋಡ್ರಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಯಿತು, ಘಮ ಬರಾಕುಂತು ಈರುಳ್ಳಿದು. ಈಗ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಒಣಮೆಣ್ಸಿನ್ಕಾಯಿ ಒಂದೊಂದು ಒಗ್ಗರಣೆ ತೆಗೆದಿಟ್ಕೊಂಡಿನಿ. ಇನ್ನು ಮಿಕ್ಕಿದ್ದೆಲ್ಲ ಹಾಕೀನಿ. ಉರಿ ಜೋರಾಗಿಟ್ರೆ ಮತ್ತೆ ಎಲ್ಲ ಬತ್ತೆ ಹೋಗ್ತದೆ, ಅದಕ್ಕೆ ಮೀಡಿಯಮ್ ಇಟ್ಟೀನಿ. ಒಂದು 4 ಗುಂಟೂರು, ಒಂದು 4 ಬ್ಯಾಡಗಿ ಹಾಕ್ಕೊಂತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇರಲ್ಲ, ಕಲರ್ಗೋಸ್ಕರ. ಗುಂಟೂರು ಮೆಣಸಿನ್ಕಾಯಿ ಖಾರ ಇರ್ತೈತೆ, ಹಂಗಾಗಿ. ಈಗ ನೋಡ್ರಿ ಕರಿಬೇವು ಹಾಕ್ಕೊಂತೀನಿ ಒಂದು ಸ್ವಲ್ಪ. ಆಮೇಲೆ ಟೊಮೆಟೊನ ಹಾಕ್ಕೊತೀನಿ. ಟೊಮೆಟೊ ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕ್ತೀನಿ. ಬೇಕಂದ್ರೆ ಹುಣಸೆಹಣ್ಣು ಹಾಕೋಬೋದು ಸ್ವಲ್ಪ. ಇದೇ ಹುಳಿ ಜಾಸ್ತಿ ಇರುತ್ತೆ ಟೊಮೆಟೊ, ಹುಳಿ ಟೊಮೆಟೊ, ಹಂಗಾಗಿ ನಾನೇನು ಏನು ಹಾಕ್ಕೊಂಡಿಲ್ಲ ಹುಣಸೆಹಣ್ಣು. ಒಂಚೂರು ಚೆನ್ನಾಗಿ ಮೆತ್ತಗೆ ಬೇಯಿಲ್ಲದ ಉರಿ ಸಣ್ಣದಾಗಿಟ್ಟಿನಿ, ಹಾಗಾಗಿ ಇಡ್ತೀನಿ ಅದನ್ನು. ಈಗ ನೋಡ್ರಿ ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ.
ನೋಡಿರಿ ಕಡಲೆಬೇಳೆ ಕಲರು ಏನಾಗಿಲ್ಲ. ಸ್ವಲ್ಪ ನೋಡಿರಿ ಇಷ್ಟು ಹುಣಸೆಹಣ್ಣು ಹಾಕ್ತೀನಿ, ಯಾಕಂದ್ರೆ ಚೆನ್ನಾಗಿರ್ತೈತಿ ಹುಣಸೆಹಣ್ಣು ಹುಳಿ ಹುಳಿಯಾಗಿ. ಟೊಮೆಟೊ ಎಲ್ಲ ಮೆತ್ತಗಾಗಿ ಆಲ್ರೆಡಿ ಆಫ್ ಮಾಡ್ತೀನಿ. ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಕಾಯಿ ಹಾಕ್ಕೊಂಡ್ರೆ ಬಟ್ ನಾನು ಕಾಯಿ ಹಾಕ್ಕೊಂಡ್ರೆ ಇಷ್ಟೇ ಸಾಕು. ಕಾಯಿನೂ ಹಾಕ್ಕೋಬೋದು, ಹುರ್ಗಡ್ಲೆ ಹಾಕ್ಕೋಬೋದು. ಇಷ್ಟ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ರುಚಿ. ಒಲಿ ಆಫ್ ಮಾಡ್ತೀನಿ ನೋಡಿರಿ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ರುಬ್ತೀನಿ. ಫ್ರೆಂಡ್ಸ್ ನೋಡಿರಿ, ಚಟ್ನಿಗೆ ಎಲ್ಲ ಹುರಿದು ರೆಡಿ ಮಾಡಿಟ್ಟಿನಿ, ಆರಾಕ್ಬಿಟ್ಟಿನಿ. ಈಗ ನೀರು ಹಾಕಿಟ್ಟಿನಿ ಇಡ್ಲಿ ಪಾತ್ರೆಗೆ. ಸ್ವಲ್ಪ ಪಾತ್ರೆ ಅದಾವೆ, ಫಸ್ಟ್ ನಾಷ್ಟಕ್ಕೆಲ್ಲ ರೆಡಿ ಮಾಡಿಬಿಟ್ರೆ ಆಮೇಲೆ ಮೊಸರು ತೊಳ್ಕೊಂಡು ಅಂತೇಳಿ ನೀರು ಬಿಸಿಗಿಟ್ಟಿನಿ. ಇವನು ಒರೆಸಿ ಅದನ್ನ ತೊಳೆದು ಮ್ಯಾಗಿಂದ ಇದನ್ನು ತೊಳೆದು ಮಾಡಾಕತ್ತೀನಿ. ನೀವೇನು ಮನೆ ಇರ್ತಾವ ಹೊಲಸಾಗಿರಲ್ಲ, ಹಂಗೆ ಹಾಕಾಕತ್ತೀನಿ. ಸಾರು ಎಷ್ಟೊಂಡೈತೆ, ನಾನು ಚಲೋ ಐತೆ ಅಂತ ಬಿಸಿಗಿಟ್ಟಿದ್ದೆ. ಸ್ಮೆಲ್ ಬಂದೈತಿ. ಲಘುನ ಬಿಸಿ ಮಾಡಿದ್ನೆ ಅಂದ್ರೆ ಕೆಡ್ತಿದ್ದಿಲ್ಲ. ಎಷ್ಟೊಂದು ನುಗ್ಗೆಕಾಯಿ ಸಾರು ನಮ್ಮ ಮನೆಯವರು ಊಟ ಮಾಡಲಿಲ್ಲ. ರಾತ್ರಿ ನಾನು ಉಣ್ಲಿಲ್ಲ, ನಮಿತಾ ಉಣ್ಲಿಲ್ಲ. ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ್ದ. ಇಡ್ಲಿ ಜೊತೆಗೆ ಎಷ್ಟು ಚಲೋ ಆಗ್ತಿತ್ತು, ಚೆನ್ನಾಗಿದ್ದಿಲ್ಲ. 3 ಮಂದಿಗೆ 4 ಇದೊಂದು ಪ್ಲೇಟ್ ಎಕ್ಸ್ಟ್ರಾ ಇಡ್ತೀನಿ, ಹೆಚ್ಚು ಕಡಿಮೆ. 4 ಮಂದಿಗೆ 4 ಲೆಕ್ಕ ಹಿಡಿದ್ರನ್ನ ಇದು ಒಂದು 5 ಹಾಕೋ. ಚಿಕ್ಕ ಬರ್ತಾವೆ, ಭಾಳ ದೊಡ್ಡ ಬರೋಂಗಿಲ್ಲ. ದೊಡ್ಡವಾದ್ರೆ 4 ತಿಂದು ಹೊಟ್ಟೆ ತುಂಬಿಡುತ್ತೆ. ಬಟ್ ಇವು ಚಿಕ್ಕದವು. 2 ಪ್ಲೇಟ್ ತಗೋಬೇಕು. ಟೋಟಲ್ 4, 2, 6 ಅದ.
ನೋಡಿದ್ರಲ್ಲ ಫ್ರೆಂಡ್ಸ್, ನಾನೊಂದು ಸ್ವಲ್ಪ ಕಡಲೆ ಪಪ್ಪು ಅಂದರೆ ಪುಟಾಣಿನೂ ಕೂಡ ಹಾಕಿ ನುಣ್ಣಗೆ ರುಬ್ಬಿ ಈಗ ಒಗ್ಗರಣೆ ಕೊಡಾಕತ್ತೀನಿ. ಎಣ್ಣೆ ಕಾದಿತ್ತು, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೀನಿ, ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕೀನಿ. ಉದ್ದಿನಬೇಳೆ ಹಾಕಿದ್ರೆ ತಿನ್ಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಕುಟುಂಬ ಅಂತೇಳಿ ಒಂದು ಸ್ವಲ್ಪ ಕರಿಬೇವು ಹಾಕೀನಿ. ಕರಿಬೇವು ಹಾಕಿ 2 ಒಣ ಮೆಣಸಿನ್ಕಾಯಿನ 2 ಭಾಗ 3 ಭಾಗ ಮಾಡಿ ಹಾಕ್ಕೊಳಕತ್ತೀನಿ. ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ, ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ ಇವೆಲ್ಲನೂ ಹಾಕಿ ಒಂದು ಸ್ವಲ್ಪ ಕೈ ಆಡ್ಸಕತ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಲಾಸ್ಟಲ್ಲಿ ನಾನು ಇದನ್ನು ಕೂಡ ಹಾಕ್ಕೊತೀನಿ, ಹಿಂಗೆ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತೈತಿ ಚಟ್ನಿಗೆ. ಹಾಗಾಗಿ ಹಿಂಗೆ ಹಾಕ್ಕೊಳಕತ್ತೀನಿ. ಹಿಂಗೆ ಹಾಕಿದ ಮೇಲೆ ಒಲೆ ಆಫ್ ಮಾಡಿದೆ. ಒಲೆ ಆಫ್ ಮಾಡಿದ ತಕ್ಷಣ ಮಿಕ್ಸ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಇದು ಒಗ್ಗರಣೆ ಎಲ್ಲ ಕಪ್ಪಾಗಿಬಿಡುತ್ತೆ, ಮತ್ತು ಕಪ್ಪಾಯಿತು ಅಂದರೆ ಚೆನ್ನಾಗಿರಲ್ಲ. ಹಾಗಾಗಿ ರುಬ್ಬಿರುವಂಥ ಚಟ್ನಿದು ಎಲ್ಲನೂ ಈಗ ಒಗ್ಗರಣೆ ಕೊಟ್ಟಿದ್ದು ನೋಡಿರಿ, ಅದಕ್ಕೆ ಹಾಕ್ಕೊಳಕತ್ತೀನಿ ಫ್ರೆಂಡ್ಸ್. ಮಿಕ್ಸಿ ಜಾರನ್ನ ತೊಳೆದು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ನೀರು ಹಾಕ್ಕೋಬೋದು. ನೀರಾಗಿ ಬೇಕಂದ್ರೆ ನೀರಾಗಿ ಮಾಡ್ಕೋಬೋದು, ಮೀಡಿಯಮ್ ಬೇಕಂದ್ರೆ ಮೀಡಿಯಮ್ಮು. ಗಟ್ಟಿ ಚಟ್ನಿ ಬೇಕು ನಮ್ಗೆ ದೋಸೆ ಚಪಾತಿ ಜೊತೆ ತಿನ್ನೋಕೆ ಅಂತಂದ್ರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಬಟ್ ನಾನು ಇಡ್ಲಿ ಮಾಡಿದ್ದೆ, ಹಾಗಾಗಿ ಇಡ್ಲಿ ಜೊತೆಗೆ ಸ್ವಲ್ಪ ನೀರಾಗಿತ್ತು ಅಂದ್ರೆ ಚಟ್ನಿ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಅಂಥೇಳಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ನಾನೇನು 1 ಸ್ಪೂನಷ್ಟು ಉಪ್ಪು ಹಾಕಿದ್ದು ನೋಡಿರಿ, ಅದು ಕರೆಕ್ಟಾಗಿತ್ತು. ನಾನು ಮ್ಯಾಲೇನು ಮತ್ತೆ ಎಕ್ಸ್ಟ್ರಾ ಉಪ್ಪು ಹಾಕೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ. ಕಡಿಮೆ ಆದ್ರೂ ನಾವು 3 ಜನ ಅಲ್ಲ, ಬೆಳಿಗ್ಗೆ ಒಂದು ಟೈಮ್ ಮಾತ್ರ ತಿಂದ್ವಿ ಇಡ್ಲಿ ಜೊತೆಗೆ. ಬಟ್ ಇನ್ನೂ ಎಷ್ಟೊಂದು ಉಳಿದಿತ್ತು, ಮತ್ತು ನಾವು ಮರುದಿನ ಅದನ್ನು ದೋಸೆ ಜೊತೆಗೆ ಅದನ್ನೇ ತಿಂದ್ವಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು. ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಟು ತಿನ್ನಂಗಿಲ್ಲ, ಬಟ್ ಯಾವಾಗಾದರೂ ಈ ರೀತಿ ಜಾಸ್ತಿ ಉಳಿತಂದ್ರೆ ಫ್ರಿಜ್ಜಲ್ಲಿಟ್ಟು ಮತ್ತು ಮರುದಿನ ಯೂಸ್ ಮಾಡ್ಕೊತೀವಿ ಕೆಡಲಾರ್ದು. ನೋಡಿರಿ, ಈಗ ನೀರು ಹಾಕಿ ಮಿಕ್ಸ್ ಮಾಡಕತ್ತೀನಿ. ಒಂದು ಹದ ಬರೋವರೆಗೂ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ರುಚಿ ಅಂತೂ ಚೆನ್ನಾಗಿತ್ತು. ನೀವು ಕೂಡ ಒಂದು ಸಲನಾದರೂ ಈ ಥರ ಮಾಡಿದರೆ ಈ ಟೇಸ್ಟು ನಿಮಗೆ ಗೊತ್ತಿರುತ್ತೆ. ನಾವು ಒಂದು ಸಲನೂ ಈ ರೀತಿ ಮಾಡಿಲ್ಲ ಅಂತಂದರೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿರಿ, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಯಿನೂ ಹಾಕ್ಕೋಬೋದು, ಇಲ್ಲ ಅಂದರೆ ಕಡಲೆ ಬೀಜ, ಶೇಂಗಾ ಕಾಳು ಅವನು ಕೂಡ ಹುರಿದ್ಬಿಟ್ಟು ಹಾಕ್ಕೋಬೋದು. ಬಟ್ ಅದು ಬೇರೆ ಬೇರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನಾನು ಬರೀ ಕಡಲೆಬೇಳೆ ಹಾಕಿರೋದ್ರಿಂದ ಇದ್ರ ಟೇಸ್ಟೇ ಬೇರೆ ಆಗುತ್ತೆ. ಈಗ ನೋಡಿರಿ, ನಾನು ಇಡ್ಲಿ ಮಾಡಿದ್ದೆ. ಇಡ್ಲಿ ಕಲರ್ ಸ್ವಲ್ಪ ಕಪ್ಪು ಬಂದೈತಿ, ಯಾಕಂದ್ರೆ ಸಾಬುದಾನಿನೂ ಹಾಕಿಲ್ಲ ನಾನು ಈ ಸಲ, ಹಂಗಾಗಿ ಸ್ವಲ್ಪ ಕಪ್ಪು ಬಂದಿತ್ತು. ಆಮೇಲೆ ರೇಷನ್ ಅಕ್ಕಿ ನೋಡಿರಿ, ರೇಷನ್ ಅಕ್ಕಿ ಒಂದು ಸ್ವಲ್ಪ ಕಪ್ಪ ಬರುತ್ತೆ. ನಾವು ಎಷ್ಟು ಸ್ವಚ್ಛಗೆ ತೊಳೆದ್ರೂ ಕೂಡ ಇಡ್ಲಿಗಳು ಕಲರ್ ಸ್ವಲ್ಪ ಕಪ್ಪು ಬರ್ತೈತಿ. ಈಗ ನಾನು ತಿಂದು ಟೇಸ್ಟ್ ನೋಡತ್ತೀನಿ. ನಾನು ಒಂದು ತಿಂದು ಟೇಸ್ಟ್ ಮಾಡಿ ಆಮೇಲೆ ನವ್ಯಾಕೆ ತಿನ್ನಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ಇದು ಫಸ್ಟ್ ನಾನು ತಿಂದು ಟೇಸ್ಟ್ ನೋಡಿದೆ. ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್. ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಕನ್ನಡ ಬರ್ತೈತಿ ಅದು ನೋಡ್ಕೊಕ್ ಹೋದೆ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು, ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ಯುವರ್ ಥಂಬ್ನೇಲ್ ಅಂತ. ಕ್ಲೀನ್ ಬರ್ತೈತೆ ಹೇಳ. ಕ್ಲೀನ್ ಬರ್ತೈತೆ ಏನು ಗೊತ್ತಾ, ನಾನು ಇವತ್ತಿನ ಥಂಬ್ನೇಲ್ ಮಾನಸಿಕ ಚಿತ್ರಹಿಂಸೆ ಈ ವ್ಯಕ್ತಿಯಿಂದ ಅಂತ ಹಾಕೀನಿ. ಅದಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕೇಳ. ನಾನು ಯಾವತ್ತೂ ಆ ಥರ ಹಾಕಂಗಿಲ್ಲ. ತುಂಬ ಜನ ಟೈಟಲ ಒಂಥರ ಇರ್ತಾ, ವಿಡಿಯೋನೂ ಒಂಥರ ಒಳಗೆ. ಬಟ್ ನಾನು ಆ ಥರ ಯಾವತ್ತೂ ಹಾಕಿಲ್ಲ. ಇವತ್ತು ನಾ ಹಾಕಿದ್ದು ಒಂದು ಕಾರಣ ಐತಿ, ಬಟ್ ಅವ್ರಿಗೆ ತಿಳಿದಿಲ್ಲ ಅದು. ನಾನು ಮಾನಸಿಕ ನಮ್ಮ ನವೀನ್ ಬಗ್ಗೆ ಹೇಳಿದ್ನಲ್ಲ, ಅಳ್ತಾ ಇದ್ಲು, ಕಿರಿಸ್ತಾ ಇದ್ಲು, ಚಿತ್ರಹಿಂಸೆ ಅಂತ ನಾನು ನವೀನ್ ಬಗ್ಗೆ ಹಾಕೀನಿ. ಈ ವ್ಯಕ್ತಿ ಅಂತ ಅಂತಂದು ಹೇಳಿ ಹಾಕಿನಲ್ಲ, ಅದಕ್ಕೆ ಅವರು ಅರ್ಥ ಮಾಡ್ಕೊಂಡಿಲ್ಲ. ವ್ಯಕ್ತಿ ಅಂದ್ರೆ ಯಾರಂತ ತಿಳ್ಕೊಂಡ್ಬಿಟ್ರೆ, ವ್ಯಕ್ತಿ ಅಂದ್ರೆ ಬೇರೆ ಯಾರಲ್ಲ, ನಮ್ಮ ನಾವೇ. ಇಲ್ಲಿದ ನೋಡ್ರಿ ನಿಮ್ಮ ಎಲ್ಲರ ಮಹಾನ್ ಭಾವಿ ಅಕ್ಕಿ ಈಗೇನ ಹೆಂಗಿಲ್ಲ ಏನಾರ ದಿನ ಹಾಕ್ಬಿಟ್ರೆ ಅಲ್ಲಿ ಕ್ವಶನ್ ಮಾಡ್ತಾರೆ ನಮ್ಮ ಮಕ್ಕಳಿಗೆ. ಬೇರೆದವರು ಹೆಂಗೆ ಹಾಕ್ತಿರ್ತಾರೆ ಅಲ್ಲಿ, ಇದೆಲ್ಲ ಬೇರೆ ಇರ್ತೈತಿ, ವಿಡಿಯೋನ ಬೇರೆ ಇರ್ತೈತಿ. ನಾನು ಎಲ್ಲಿಗೆ ಹೋದೆ ನೋಡ್ರಿ ಫ್ರೆಂಡ್ಸ್, ಏನೋ ಅಂದರು ನೋಡಿ ಫ್ರೆಂಡ್ಸ್ ಇವರು. ಬಟ್ ಒಳಗಡೆ ಪಾತ್ರೆ ತಿಕ್ಕೋದು ಇದು ಮಾಡೋದೇ ಇರ್ತೈತೆ. ಪಾತ್ರೆ ತಿಕ್ಕೋದು ಹಾಕಿ, ಅಲ್ಲ ನಾ ಟೈಟಲ್ ಬೇರೆ ಅದೇ ಬೇರೆ ಇರ್ತೈತಿ.
ಅದು ವಿಡಿಯೋನು ಬೇರೆ ಆಗ್ಬೋದು. ಬಟ್ ನಾನು ಹಂಗೆ ಮಾಡಿಲ್ಲ. ಈ ಹುಡುಗಿಯಿಂದ ಅನ್ಬೇಕಾಗಿತ್ತ, ನಾನು ಈ ವ್ಯಕ್ತಿಯಿಂದ ಹಾಕಿ ನೋಡ. ಅವರು ಗಂಡ ಮಗ ಅನ್ಕೋಬಿಟ್ರ ಕಾಣಿಸುತ್ತಾ. ಆಲ್ರೆಡಿ ಕ್ವಶನ್ ಮಾಡ್ಯಾರ. ಇಷ್ಟು ಕಸ ಡೈಲಿ ಸ್ವಚ್ಛ ಮಾಡಿದ್ರು ಇದು ಮ್ಯಾಗ ಎಲ್ಲ ಕಸ ಬಂದು ಕುಂದಿರ್ತೈತಿ. ಡೋರು ಕಿಟಕಿ ಎಲ್ಲ ಓಪನ್ ಮಾಡ್ತೀವಲ್ಲ, ಒರೆಸ್ಕೊಂತ ಇರ್ಬೇಕು. ಇವನ್ನ ದಿನಾಲು ಕಿಟಕಿನೂ ಒರೆಸ್ತೀನಿ ಇಡುವಂತ. ಈಕಿ ನೋಡ್ರಿ ಸುಮ್ಮನೆ ಕೈ ಎದ್ರು ಇದು ಎಷ್ಟು ಇದೊಂದು ಕಿಟಕಿ ಇದ್ರೆ ಸಾಕು, ಅಲ್ಲಿ ನಿಂತ್ಕೊಬಿಟ್ರೆ ಆತಕ್ಕಿದು ನೋಡ್ರಿ. ಅವ್ರು 10 ಮುನ್ಗಕ್ಕೆ ಬಂದೈತಿ. ಕಾಪಿ ಮಾಡು. ಮಾಡ್ತೀನಿ, ಅದಿಷ್ಟು ಒರೆಸ್ಬಿಡ್ತೀನಿ. ನೋಡ್ರಿ ಮಾವಿನೂ ಇವು ಹಣ್ಣಿದ್ದಿತ್ತು ಅಂದ್ರೂ, ಹಣ್ಣಿದ್ರು ತಂದಿದ್ರು ಒಂದು ಸ್ವಲ್ಪ ಉಳಿಯೈತಿ. ಬಟ್ ಪರವಾಗಿಲ್ಲ, ಗೊಪ್ಪ ಮಾತ್ರ ಉಳಿಯಿರೋದು. ಬಾಳೆನಂತರೂ ಚೆನ್ನಾಗಿಲ್ಲ. ನೋಡ್ರಿ ಅಯ್ಯೋ ಇದೇನೋ ಆಗ್ಬಿಟ್ಟೈತಿ. ಗೋವಾ ಇದು ನೋಡ್ರಿ ಕೋಸಂಬರಿ ಇಲ್ಲ ಅನ್ಕೊಂಡಿರ್ತೀವಿ. ವಾಟ್ರ್ ಮೇಲೆ ಹಚ್ಕೊಂಡು ತಿಂದೀವಿ ಫ್ರೆಂಡ್ಸ್. ನಮ್ಮ ಈ ಇಂಡಿಯನ್ಸ್ ಮದರ್ಸ್ ಹೆಂಗೆ ಗೊತ್ತಾ, ಏನೇ ಒಂದು ಇಂಥ ಖಾಲಿ ಇದು ಇರಲಿ ಅದಕ್ಕೇನಾರು ಹಾಕ್ಬಿಟ್ಟಿಡೋದು. ದಟ್ಸ್ ಕಾಲ್ಡ್ ಇಂಡಿಯನ್ಸ್ ಆರ್ ದ ಬಿಗಿನರ್ಸ್ ಅಂತಾರಲ್ಲ ಇದಕ್ಕೆ. ನೋಡ್ರಿ ನಮ್ಮ ಜ್ಯೂಸಿನ ಬಾಟ್ಲಿದಾಗ ಇದನ್ನು ಹಾಕಿಟ್ಟಾರ, ಮನಿ ಪ್ಲ್ಯಾಂಟ್. ಇಲ್ಲ ಐಸ್ ಕ್ರೀಮ್ ಬಾಕ್ಸು. ನಮ್ಮ ಯಾರಾದ್ರೂ ಮನೆಗೆ ಬಂದ್ರೆ ಚಿಕ್ಕ ಮಕ್ಕಳು ಐಸ್ ಕ್ರೀಮ್ ಐತಂತ ತಗೋ ನೋಡ್ರಿ, ಅದು ಸೋಂಪು ಹಂಗೆ ನೋಡ್ರಿ. ಇಲ್ಲ ಹಂಗೆ ಕೊಬ್ಬರಿ ಕರೆ ಏನದು ಪೆಪ್ಪರ್ ಹಾಲು ಕಾಸೈತಿ. ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿರಿ, ಎಲ್ಲರೂ ಇಂಡಿಯನ್ ಮಾಮ್ ಹಂಗೆ ಅಲ್ವಾ, ಏನಾದ್ರು ಒಂದು ಖಾಲಿ ಇದಿದ್ರೆ ಅದನ್ನು ಏನಾರು ತುಂಬಿಸಿಟ್ಬಿಡೋದು. ಕಿಟಕಿ ಒರ್ಸಾಕೊಂತಾರ. ನಾನು ಮುಸ್ರಿ ತಿಕ್ಕು ಕೊಟ್ಟೆ, ಇನ್ನೊಂದು ಸ್ವಲ್ಪ ಇಡ್ಲಿ ಚಟ್ನಿ ಮಾಡಿದ್ದು. ರಾತ್ರಿ ಏನು ಭಾಳ ಇದ್ದಿದ್ದಿಲ್ಲ, ಬೆಳಿಗ್ಗೆ ಇಡ್ಲಿ ಮಾಡಿದ್ದು, ಚಟ್ನಿ ಮಾಡಿದ್ದು ಜಾಸ್ತಿ ಇತ್ತು. ಅಕ್ಕಿ ತಿಕ್ಕಿದ್ದು ಮತ್ತು ಇದು ಏನೇನು ಕಸ ಗುಡಿಸಿದೆ. ಅಲ್ಲ ಅಕ್ಕಿ ಒಂದು ಸ್ವಲ್ಪ ಅನ್ನ ಮಾಡಿ ತಿನ್ನಿಸಿದೆ. ಏನಿಲ್ಲ ಹೇಳು. ಇದಕ್ಕೆ ಮಕ್ಕಿ ಅಂದ್ ಹೇಳ ಫಸ್ಟ್. ತಾವೊಂದು ಹೇಳಿದಂತ ಅದಕ್ಕೆ ನಾ ಹಾಕೊತಾವ ನೋಡ್ರಿ. ಮಕ್ಕಳು 6:13 ನಾನು ಅದು ರಿಯಲ್ ಕೃಷ್ಣ ಫೋಟೋ ಅಂತ ಅದನ್ನ ಹಾಕ್ಕೊಂಡಿವಿ ವಾಲ್ ಪೇಪರ್. ಏನೇ ಹೇಳಕ್ಕೋತಿದ್ಯ ಹೇಳು. ಅಷ್ಟೇ ಅಷ್ಟೇ ಅಷ್ಟೇ. ವಿರಾಟ್ ಕೊಹ್ಲಿ ಅವ್ರ ಹೆಂಡತಿ ಕೈ ಮುಕ್ಕೊಂಡು ಅಷ್ಟೇ ಅಂತಲ್ಲ, ಹಂಗೆ ಅಷ್ಟೇ. ಕೈ ಹೋಗಿ ಕೈಗೆ ಮೊನ್ನೆ ನಾನು ನೋಡ್ರಿ ಚಾಕು ಮುಸ್ರಿ ತಿಕ್ಕಬೇಕಾದ್ರೆ ಮಾಡ್ಕೊಂಡಿದ್ದು ಮೊನ್ನೆ. ಇವತ್ತೆಲ್ಲ ಈಗ ನಾ ಕಸ ಗುಡಿಸ್ಕೊಡ್ತೀನಿ, ಒಂದ್ಸಲ ನೆಲ ಒರೆಸ್ತಾಳ. ನಾನು ಕಾಪಿ ಮಾಡಿಕೊಡು, ನಾನು ಕಾಫಿ ಮಾಡ್ಕೊಡ್ಬೇಕಂತ. ಈಗ ಅನ್ನ ಮಾಡಿ ಉಳಿಸಿದೆ, ಬೆಳಿಗ್ಗೆ ಚಟ್ನಿ ಮಾಡಿದ್ದು ನಾವು ಅನ್ನ ಹಾಕಿ ನೈಟಿಗೆ ಏನಾರ ಅಡುಗೆ ಮಾಡ್ತೀನಿ. ಸ್ವಲ್ಪ ಒಂದು ಕೈ ಒರೆಸ್ಕೊಂಡು. ಅಯ್ಯ ಅಮ್ಮ ನಾನು ಕಾಪಿ ಮಾಡಿಕೊಟ್ಟು ಆಮೇಲೆ ಮಾಡ್ಕೊಂಡು ಕಂಪ್ಯೂಟರ್ ನೋಡ್ರಿ ಫ್ರೆಂಡ್ಸ್. ಇನ್ನೊಂದು ನಮ್ಮಪ್ಪ ಅಕ್ಕಿ ಚೀಲ ತಂದು ಕೊಟ್ಟು ಹರಿದಿಲ್ಲ, ನಮ್ಮ ಮಮ್ಮಿ ಹರಿದ್ರು ನೋಡ್ರಿ. ಇದು ನಮ್ಮ ಬೆಳ್ಯಾಕ ಕುಂತಿತ್ತು ಪಾಟು, ನಮ್ಮ ಮಮ್ಮಿ ಅಪ್ಪ ಸೇರಿ ಬಿಸಾಕ್ಬಿಟ್ಟು ನೋಡ್ರಿ. ನವ್ಯಾ ಫ್ರೆಂಡ್ಸ್ ನೋಡ್ರಿ, ನಮ್ಮ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬೆಳೀತೈತಿ. ಇಲ್ಲಿಂದ ನೋಡಿದ್ರೆ ಒಂದು ಕಾಣಿಸುತ್ತೆ ನೋಡ್ರಿ, ಸೈಟ್ ಎಲ್ಲ. ನವ್ಯ 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 ಏನವ್ಯ. ಓಕೆ ಫ್ರೆಂಡ್ಸ್, ನಾವು ಮತ್ತೆ ಸಿಗ್ತೀವಿ.